ಇವತ್ತು ನಾನು ಪಾಲಕ್ ಸೊಪ್ಪಿನ ಗಟ್ಟಿಬೇಳೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೆ. ನಾನು ಬೇಳೆನ ಹಾಕಿ ನೀರಲ್ಲಿ ತೊಳ್ಕೊಂಡಿದ್ದೀನಿ ಒಂದು ಕುಕ್ಕರಲ್ಲಿ. ಹಾಗೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ, ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಹಾಗೆ ಒಂದು ಬೆಳ್ಳುಳ್ಳಿ ಗಡ್ಡೆ ಸುಲ್ಕೊಂಡಿದ್ದೆ ಅದನ್ನು, ಆಮೇಲೆ ಟೊಮೆಟೊನ, ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕುಕ್ಕರಲ್ಲಿ ಹಾಕಿ ಈಗ ವಿಸಿಲ್ ಹೊಡ್ಸ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಹಂಗೆ ಪಾಲಕ್ ಸೊಪ್ಪು, ಮೇನ್ ಪಾಲಕ್ ಸೊಪ್ಪಿಂದಲ್ಲ ಇದು ಗಟ್ಟಿಬೇಳೆ, ಪಾಲಕ್ ಸೊಪ್ಪಿನ ಗಟ್ಟಿಬೇಳೆ ಮಾಡ್ತಾಯಿದ್ದೀನಿ. ಅದು ಮೇನಾಗಿ ಪಾಲಕ್ ಬೇಕು. ನಾನು ತೊಳೆದು ಹೆಚ್ಚಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು ಅವೆಲ್ಲನೂ ಹಾಕಿ ಹಾಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಚಿಟಿಕೆ ಅರಿಶಿನ, ಹಾಗೆ ಒಂದು ಚಿಟಿಕೆ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಅದನ್ನೀಗ ಕುಕ್ಕರಲ್ಲಿ ವಿಸಿಲ್ ಹೊಡಿಸ್ತೀನಿ. ಒಂದು 4 ಹೊಡಿಸಿದ್ರೆ ಸಾಕು. ಅದಾದ ನಂತರ ವಿಸಿಲ್ ಆಯ್ತು ನೋಡಿ. ವಿಸಿಲ್ ಆದ ನಂತರ ಅದನ್ನು ದಟ್ಟಿಸ್ಕೊತೀನಿ. ಬೇಳೆಗುಂಡು ತೊಗೊಂಡು ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಮಾಡ್ಕೊತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ನೋಡಿ ರೆಡಿ ಆಯಿತು ಮಸ್ತಿದ್ದು. ಈಗ ಒಂದು ಬಾಣಲೆನ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಹಾಕಿದರೆ ಇದು ಪಾಲಕ್ ಸೊಪ್ಪಿನ ಗಟ್ಟಿಬೇಳೆ ರೆಡಿ. ಚಪಾತಿ, ರೊಟ್ಟಿಗೆ, ಅನ್ನಕ್ಕೆ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಫಾಲೋ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನೀವು ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ ನೋಡಿ. ಫೈನಲಿ ರೆಡಿ ಆಯಿತು ಪಾಲಕ್ ಸೊಪ್ಪಿನ ಗಟ್ಟಿಬೇಳೆ ರೆಡಿ ಆಯಿತು. ಚಪಾತಿ, ರೊಟ್ಟಿಗೆ, ಅನ್ನಕ್ಕೆ ಸೂಪರಾಗಿ